ಅವರೆಲ್ಲ ಇನ್ನು ನಿದ್ರೆಯ ಮಂಪರಿನಲ್ಲಿದ್ದರು. ಅಷ್ಟೊತ್ತಿಗಾಗಲೇ ಅಲ್ಲಿ ಜೆಸಿಬಿಗಳ ಗರ್ಜನೆ ಜೋರಾಗಿತ್ತು. ಸ್ಥಳದಲ್ಲಿ ತಹಶೀಲ್ದಾರ್, ನೂರಾರು ಪೊಲೀಸರು ಮೊಕ್ಕಂ ಹೂಡಿ ಮನೆಗಳ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದರು. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ಇಲ್ಲಿದೆ ನೋಡಿ. ದಾವಣಗೆರೆಯಲ್ಲಿ 36 ಮನೆಗಳ ತೆರವು ಕಾರ್ಯಾಚರಣೆ. ಪಾರ್ಕ್ ಜಾಗದಲ್ಲಿ ಮನೆ ಕಟ್ಟಿದ್ದಾರೆಂದು ತೆರವು. ಮೂವತ್ತಾರು ಕುಟುಂಬಗಳು ಏಕಾಏಕಿ ಬೀದಿಗೆ. ಹೀಗೆ ಮನೆ ಒಳಗಿನ ಎಲ್ಲ ಗೃಹೋಪಯೋಗಿ ವಸ್ತುಗಳನ್ನ ಬೀದಿಗೆ ತಂದು ಹಾಕಿರೋ ಸಿಬ್ಬಂದಿ, ಅಧಿಕಾರಿಗಳ ಜೊತೆ ವಾಗ್ವಾದ ಮಾಡ್ತಿರೋ ನಿವಾಸಿಗಳು, ತಮ್ಮ ಪರಿಸ್ಥಿತಿ ನೆನೆದು ಗಳಗಳನೆ ಕಣ್ಣೀರು ಹಾಕುತ್ತಿರುವ ನಿರಾಶ್ರಿತರು. ಸರ್, ಇವತ್ತು ಒಂದಿನ ಕಾಲಾವಕಾಶ ನೀಡಿ ಅಂತ ತಹಸೀಲ್ದಾರಿಗೆ ಕಾಲಿಗೆ ಬೀಳುತ್ತಿರುವ ಪಾಲಿಕೆ ಮಾಜಿ ಸದಸ್ಯ. ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದ ರಾಮನಗರ ಕೈಗಾರಿಕಾ ಪ್ರದೇಶದಲ್ಲಿ ಲೋಕಿಕೆರೆ ರಸ್ತೆಯಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾ ಚೌಡಮ್ಮನ ದೇವಸ್ಥಾನದ ಹಿಂಭಾಗ 36ಕ್ಕೂ ಹೆಚ್ಚು ಕುಟುಂಬಗಳು ಪಾಲಿಕೆಯ ಪಾರ್ಕ್ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದರು. 2013-14ನೇ ಸಾಲಿನಲ್ಲಿ ಮನೆಗಳನ್ನ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದರು. ಆದರೆ ಅದು ಪಾಲಿಕೆಯ ಪಾರ್ಕ್ ಜಾಗ ಎಂದು 2018ರಲ್ಲಿ ನ್ಯಾಯಾಲಯದಲ್ಲಿ ವ್ಯಕ್ತಿಯೊಬ್ಬರು ದಾವೆ ಹೂಡಿದ್ದರು. ದೂರುದಾರರ ಹಾಗೂ ಮನೆ ಮಾಲೀಕರ ವಾದ ಆಲಿಸಿದ ನ್ಯಾಯಾಲಯ ಪಾಲಿಕೆ ಪಾರ್ಕ್ ಜಾಗದಲ್ಲಿ ಮನೆಗಳನ್ನ ಕಟ್ಟಿಕೊಂಡಿರುವುದು ಅಕ್ರಮ, ಆ ಮನೆಗಳನ್ನ ತಕ್ಷಣವೇ ತೆರವುಗೊಳಿಸಿ ಎಂದು ತಹಸೀಲ್ದಾರ್ಗೆ ನಿರ್ದೇಶನ ನೀಡಿತ್ತು. ನ್ಯಾಯಾಲಯದ ನಿರ್ದೇಶನದ ಮೇರೆ ತಹಸೀಲ್ದಾರ್ ಡಾಕ್ಟರ್ ಅಶ್ವಥ್ ಅಲ್ಲಿನ ನಿವಾಸಿಗಳಿಗೆ ಮನೆ ತೆರವುಗೊಳಿಸುವಂತೆ ನೋಟಿಸ್ ಜಾರಿ ಮಾಡಿದರು. ಆದರೆ ಅಲ್ಲಿನ ನಿವಾಸಿಗಳು ಮನೆ ತೆರವು ಮಾಡದ ಕಾರಣ ಇಂದು ಬೆಳಗ್ಗೆ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ತಹಸೀಲ್ದಾರ್ ಅಂಡ್ ಟೀಮ್ ತೆರವು ಕಾರ್ಯಾಚರಣೆಗೆ ಮುಂದಾಗಿದೆ. ಕೋರ್ಟ್ ಆದೇಶ ಇದೆ, ಕೋರ್ಟ್ ಆದೇಶದಂತೆ ಅದು ತೆರವು ಮಾಡಿಸೋ ಆದೇಶ ಇದೆ. ಒಂದು ಸಲ ಕೋರ್ಟ್ ಡಿಕ್ರಿ ಆಗಿತ್ತು, ಕೋರ್ಟ್ ಡಿಕ್ರಿ ಆದ ನಂತರ ತೆರವು ಆಗಿರಲಿಲ್ಲ. ಮತ್ತು ನ್ಯಾಯಾಲಯ ಎಕ್ಸಿಕ್ಯೂಷನ್ ಆದೇಶ ಮಾಡಿಬಿಟ್ಟು ತೆರವು ಮಾಡಿಸ್ಲಿಕ್ಕೆ ನಿರ್ದೇಶನ ಕೊಟ್ಟಿದೆ. ಹಾಗಾಗಿ ತೆರವು ಮಾಡಿಸ್ತಾ ಇದ್ದೀವಿ. ಸೊ ಅವರಿಗೆ ನಿರಾಶ್ರಿತರ ಕೇಂದ್ರದಲ್ಲೂ ಕೂಡ ಇರಲಿಕ್ಕೆ ಊಟ ವಸತಿ ವ್ಯವಸ್ಥೆ ಇದೆ. ಮತ್ತು ಅವರಿಗೆ ಆಲ್ಟರ್ನೇಟಿವ್ ಒಂದು ಜಾಗ ಗುರುತಿಸಿ ಅಂತ ನಮಗೆ ಜಿಲ್ಲಾಡಳಿತದಿಂದ ನಾವು ಗುರುತಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿ ಒಂದು ಕಡೆ ಅವರಿಗೆ ಜಾಗವನ್ನು ಕೂಡ ಗುರುತಿಸಿದ್ದೀವಿ. ಈ ಜಾಗ ಇದು ಕೋರ್ಟ್ ಆರ್ಡರ್ ಪ್ರಕಾರ ಇದು ಪಾರ್ಕ್ ಅಂತ ಹೇಳ್ಬಿಟ್ಟು ಪಾಲಿಕೆ ವ್ಯಾಪ್ತಿಯಲ್ಲೇ ಬರ್ತದೆ. ಸೊ ಹಾಗಾಗಿ ನ್ಯಾಯಾಲಯದ ಆದೇಶ ಏನಿದೆ ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ಅಷ್ಟೇ. ಅಲ್ಲಲ್ಲ, ಅವಕಾಶ ಅಲ್ಲ, ಆದೇಶ ಇದೆ. ನಾವು ವರದಿ ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ವರದಿ ಕೊಡಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ನಾವು ತೆರವು ಕಾರ್ಯಾಚರಣೆ ಹಮ್ಮಿಕೊಂಡಿದ್ದೀವಿ. ನ್ಯಾಯಾಲಯದ ಆದೇಶನ ಪಾಲನೆ ಮಾಡ್ತಾಯಿದ್ದೀವಿ. ಅಷ್ಟು ಬಿಟ್ಟರೆ ಯಾವುದೇ ರೀತಿ ಬೇರೆ ವಿಚಾರಗಳು ಇಲ್ಲಿಲ್ಲ. ಎಷ್ಟು ಮನೆಗಳಿದೆ ಸರ್? ಎಷ್ಟು ಮನೆ? 36 ಮನೆನ ನ್ಯಾಯಾಲಯ ಗುರುತು ಮಾಡಿಸಿದೆ. ಅದಕ್ಕೆಲ್ಲದಕ್ಕೂ ಕೂಡ ನ್ಯಾಯಾಲಯದಿಂದ ನಂಬರು ಕೂಡ ಕೊಟ್ಟಿದೆ. ಈ ಪರ್ಯಾಯ ವ್ಯವಸ್ಥೆ ನಮ್ಮ ಮಿತಿ ಒಳಗಡೆ ನಿರಾಶ್ರಿತರ ಕೇಂದ್ರ ಇದೆ ರುಚಿಕಟ್ಟದಲ್ಲಿ. ನಿರಾಶ್ರಿತರ ಕೇಂದ್ರದಲ್ಲಿ ಅವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಇನ್ನೊಂದು ಕಡೆ ದೊಡ್ಡ ಬೂದಿಯಾಳಲ್ಲಿ ಅವರಿಗೆ ಜಾಗ ಗುರುತಿಸಿದ್ದೀವಿ. ಅದು ಸೈಮಲ್ಟೇನಿಯಸ್ ಆಗಿ ಜಾಗನೂ ಕೂಡ ಅಲ್ಲಿ ಹೋಗಿ ಅವರು ಇರ್ಬೋದು. ಸರ್, ಎಲ್ಲ ಮೂಲಭೂತ ಸೌಕರ್ಯ ಇದೆಯಾ ಸರ್? ಅಲ್ಲಿ ಮಿನಿಮಮ್ ಮೂಲಭೂತ ಸೌಕರ್ಯಗಳು ಏನಾಗ್ಬೋದು ಅದನ್ನು ಮಾಡಿಸ್ತಾ ಇದ್ದೀವಿ. ಹೈಕೋರ್ಟಲ್ಲೂ ಕೂಡ ಆಲ್ರೆಡಿ ಡಿಕ್ರಿ ಹೋಲ್ಡರ್ಸ್ ಅಂದರೆ ಏನು ಈ ನ್ಯಾಯಾಲಯದ ಆದೇಶ ಆಗಿದೆ, ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ನ್ಯಾಯಾಲಯದ ಆದೇಶ ಅಂತ ಹೇಳ್ಬಿಟ್ಟು, ಮತ್ತು ಹೈಕೋರ್ಟ್ಗೂ ಕೂಡ ನ್ಯಾಯಾಲಯದ ಆದೇಶ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲ್ಗಡೆ ಹೋಗಿದೆ. ಹೈಕೋರ್ಟ್ಗೂ ಕೂಡ ನ್ಯಾಯಾಲಯದ ಆದೇಶದ ವಿರುದ್ಧ ನ್ಯಾಯಾಲಯ ಆದೇಶ ಪಾಲನೆ ಮಾಡಿಲ್ಲ ಅಂತ. ಹಾಗಾಗಿ ನ್ಯಾಯಾಲಯದ ಆದೇಶ ಪಾಲನೆ 2017-18ರಿಂದ ನಮ್ಮ ದಾಖಲೆಗಳ ಪ್ರಕಾರ ಇಲ್ಲಿದ್ದಾರೆ. ಈ ಹಿಂದೆನೂ ಕೂಡ ಇಲ್ಲಿ ಅಂದಿನ ತಹಶೀಲ್ದಾರು ನೀವು ಮಾತಾಡಬಹುದು. ಹಿಂದಿನ ಆದೇಶದ ಹಿಂದೆ ಕೂಡ 2017-18ರಲ್ಲಿ ಇಲ್ಲಿ ತೆರವು ಮಾಡಿಸ್ಬಿಟ್ಟು ಅದನ್ನು ನಾವು ಪಾಲಿಕೆಗೆ ಹಸ್ತಾಂತರ ಮಾಡಿದ್ವಿ. ಮತ್ತು ಕಾರಣಾಂತರಗಳಿಂದ ಇಲ್ಲಿ ಬಂದು ಇದ್ದಿದ್ದರಿಂದ ಈಗ ಮತ್ತೆ ಸುತ್ತಮುತ್ತಲಿನ ನಿವಾಸಿಗಳು ನ್ಯಾಯಾಲಯಕ್ಕೆ ಹೋಗಿದ್ದರಿಂದ ಈಗ ಸಾಕಷ್ಟು ವರ್ಷ ಕೇಸ್ ನಡೆದು ಅಂತಿಮ ಘಟ್ಟಕ್ಕೆ ಬಂದು ಡಿಕ್ರಿನೂ ಆಗಿ ಮತ್ತು ಡಿಕ್ರಿ ನಂತರ ನಮಗೆ ಎಕ್ಸಿಕ್ಯೂಷನ್ ಆರ್ಡ್ರ್ ಡೈರೆಕ್ಷನ್ನು ಕೂಡ ಬಂದಿದೆ. ಹಾಗಾಗಿ ಆದೇಶ ಪಾಲನೆ ಮಾಡ್ತಾಯಿದ್ವಿ.
ಮನೆ ತೆರವಿಗೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಆಗಮಿಸುತ್ತಿದ್ದಂತೆ ಸ್ಥಳೀಯ ನಿವಾಸಿಗಳು ಸ್ವಾಮಿ ಒಂದೆರಡು ದಿನ ಅವಕಾಶ ಕೊಡಿ, ನಾವೇ ಮನೆ ಖಾಲಿ ಮಾಡ್ತೀವಿ ಎಂದು ಗೋಗರೆದರು. ಕೆಲವರು ಜೆಸಿಬಿಗೆ ಅಡ್ಡ ಹೋಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಅಲ್ಲಿನ ನಿವಾಸಿಗಳ ಪರವಾಗಿ ಪಾಲಿಕೆ ಮಾಜಿ ಸದಸ್ಯ ಪಾಮಿನಹಳ್ಳಿ ನಾಗರಾಜ್ ಅಧಿಕಾರಿಗಳ ಕಾಲು ಹಿಡಿಯಲು ಮುಂದಾಗಿದ್ದರು. ಆದರೂ ಅಧಿಕಾರಿಗಳ ಮನಸ್ಸು ಕರಗದ ಹಿನ್ನೆಲೆ ಪ್ರತಿಭಟನೆ ನಡೆಸಲು ಮುಂದಾದಾಗ ಪೊಲೀಸರು ಹಿಡಿದು ತಳ್ಳಿದರು. ಪಾರ್ಕ್ ಜಾಗದಲ್ಲಿ ಮನೆ ಕಟ್ಟಿಕೊಂಡವರು ಪರಿಪರಿಯಾಗಿ ಬೇಡಿಕೊಂಡ್ರು. ಅಧಿಕಾರಿಗಳು ಮಾತ್ರ ಯಾವುದೇ ಅವಕಾಶ ನೀಡದೆ ಮನೆಗಳನ್ನ ತೆರವುಗೊಳಿಸಿದ್ರು. ಇನ್ನು ಇಲ್ಲಿನ ನಿವಾಸಿಗಳು 2013-14ರಲ್ಲಿ ಮನೆಗಳನ್ನ ಕಟ್ಟಿಕೊಂಡಿದ್ದರು. ಮನೆಗಳಿಗೆ ಮೇನ್ ಲೈನ್ನಿಂದ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿದ್ರು. ಪಾಲಿಕೆ ವತಿಯಿಂದ ನೀರು ಸೌಲಭ್ಯ ಕೂಡ ಕಲ್ಪಿಸಲಾಗಿತ್ತು. ಅಷ್ಟೇ ಅಲ್ಲ, ವೋಟರ್ ಐಡಿ, ಪಡಿತರ ಕಾರ್ಡ್ ಕೂಡ ವಿತರಣೆ ಮಾಡುತ್ತಿದ್ದರು. ಆರಂಭದಲ್ಲೇ ಇದು ಪಾರ್ಕ್ ಜಾಗ ಅಂತ ಹೇಳಿದ್ರೆ ನಾವು ಮನೆಗಳನ್ನೇ ಕಟ್ಟಿಕೊಳ್ತಿರ್ಲಿಲ್ಲ. ಮನೆಗಳನ್ನ ಕಟ್ಟಿಕೊಂಡ್ಮೇಲೆ ಅಧಿಕಾರಿಗಳು ಮತ್ತು ಕೆಲವರು ಬಂದು ಇದು ಪಾರ್ಕ್ ಜಾಗ ಅಂತ ತಗಾದೆ ತೆಗೆದಿದ್ದಾರೆ. ನ್ಯಾಯಾಲಯದ ಆದೇಶಕ್ಕೆ ಬೆಲೆ ಕೊಡ್ತೀವಿ, ಮನೆ ಖಾಲಿ ಮಾಡೋಕೆ ಸಮಯಾವಕಾಶ ನೀಡಿ ಅಂದ್ರೂ ಅಧಿಕಾರಿಗಳು ಅವಕಾಶ ನೀಡುತ್ತಿಲ್ಲ ಎಂದು ನಿರಾಶ್ರಿತರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಏನಿಲ್ಲ ಸರ್, ಇವತ್ತು ದಿಢೀರೇನಂಗೆ ಬಂದರು ತಹಶೀಲ್ದಾರು, ಪೊಲೀಸ್ನವ್ರು ಕರ್ಕೊಂಡು ಎಲ್ಲ ವ್ಯಾನ್ಗಳು ಕರ್ಕೊಂಬಂದು, ಕಾರ್ಪೊರೇಷನ್ನರು ಜೀಪ್ಗಳು, ಟ್ಯಾಕ್ಟ್ರಿಗಳು ಎಲ್ಲ ಕರ್ಕೊಂಬಂದು ಒಂದೇ ಸತಿಗೆ ಬಂದು ದಿಢೀರೇನಂಗೆ 6 ಗಂಟೆಗೆ ಬಂದು ನೀವು ಖಾಲಿ ಮಾಡಲಿಲ್ಲ ಮನೆ ಒಳ ಮಲ್ಕೊಂಡಿದಾರ. ಒಳ ಮರಕ್ಕೆ ಮನೆಯದೇನೋ ಸೌಂಡ್ ಬರ್ತೈತಿ. ಸೌಂಡ್ ಬರ್ತಂತ ಪಕ್ಕದಾಗ ಎದ್ದು ನೋಡಿದಟ್ಟಿಗೆ ಅಲ್ಲ JCB ತಂದು ಎಳೆ ಕಚ್ಚ ಸರ್, JCB ತಮ್ಮದಂದು ಎಳೆ ಕಚ್ಚಿದಾರ. ಅದೇನಂತ ಎಲ್ಲರೂ ಹೊರಗೆ ಓಡ್ ಬಂದು ಅಯ್ಯೋ ಮನೆ ಕೆಡುತ್ತಾರೆ ಅಂತ ನನ್ನ ಮನೆ ಹತ್ರ ಓಡ್ ಬಂದರು. ಒಂದು ಇಬ್ಬರು ಹಣ ಹಿಂಗೆ ಕೆಡೋ ಕಚ್ಚಿದಾರೆ. ನಾನು ಕೂಡ ಅಷ್ಟೊತ್ತಿನಾಗ ಎದ್ದು ಬಂದು ತಹಶೀಲ್ದಾರ್ ಕೇಳಿದೆ, ಏನು ಸರ್ 15ನೇ ತಾರೀಕುವರೆಗೂ ಕೋರ್ಟ್ ಆದೇಶ ಕೊಟ್ಟೈತಿ, 15ನೇ ತಾರೀಕು ಕೋರ್ಟ್ ಆದೇಶ ಕೊಟ್ಟತ್ತಲ್ಲ, ನಾವು ಅಲ್ಲಿವರೆಗೆ ನೀವು ಕೇಳಿದ್ರಿ, ಅಲ್ಲಿವರೆಗೆ ಖಾಲಿ ಮಾಡಿರಿ ಅಂತೇಳಿ ಜಾಗ ತೋರಿಸಿದಾರೆ ಅಂತ ಹೇಳಿದ್ರು ತಹಶೀಲ್ದಾರ್. ಹೋಗಿ ಬೂದಲ್ ರೋಡಲ್ಲ ನೋಡ್ಕೊಂಬಂದರು. ಅವು ಅಲ್ಲಿ ಹೋಗೋವರೆಗೂ ಸಮಾಧಾನ ಇಲ್ಲ, ಅಲ್ಲೇ ಮೂಲ ಸೌಕರ್ಯ ಇಲ್ಲ, ಏನಿಲ್ಲ. ಸುಮ್ಮನೆ ಕಟ್ಟಿಗೆಡ್ರಿ ಅಂತಂದ್ರೆ ಅಲ್ಲೇನೈತೆ ಅಂತ ನೋಡ್ಬೇಕಂದ್ರೆ ಹೋಗಿದ್ದೆ ನಾನು. ಆ ಜಾಗದಾಗ ನೋಡಿದ್ರೆ ನೀರು ಹರಿತೈತಿ. ಗದ್ದೆ ರೈತರು ಪಕ್ಕಕ್ಕೆ ರೈತರ ಗದ್ದೆ ಐತಿ. ಅಲ್ಲೂ ಕಟ್ಟಿಗೆ ಅಂದ್ರೆ ಪಾಪ ರೈತರು ಬಿಡ್ತಾರ ಅಕ್ಕಪಕ್ಕದಾರ ಜಾಗ ಈಗ ಇವ್ರು ಕಟ್ಕೊಂಡಿರೋದು 2012-13 ಸರ್. 13ರಾಗಲಿ ಇದುವತ್ತು ಅದು ಪಂಚಾಯತಿ ಜಾಗ ಸರ್. ಅದು ಶಿರಮನಹಳ್ಳಿ ಪಂಚಾಯತಿ ಜಾಗ. ಶಿರಮನಹಳ್ಳಿ ಪಂಚಾಯತಿ ಜಾಗ ಇರೋದ್ರಿಂದ ಅದನ್ನು ಏನಾರು ಮಾಡಿ ನಾವು ತಹಶೀಲ್ದಾರ್ನು ಹಿಂದಿರ ತಹಶೀಲ್ದಾರ್ ಇದ್ದರು ಸಂತೋಷ್ ಅಂತಂದೇಳಿ, ಅವರು ಮತ್ತು ಸೆಕ್ರೆಟ್ರಿ ಮಂಜುನಾಥ್ ಮತ್ತು ಆರೇ ನಮ್ಮ ಬಸಣ್ಣರು, ಇವರು ಇನ್ನೊಬ್ಬರು ನಮ್ಮ ಕಾರ್ಪೊರೇಷನ್ ಇಂಜಿನಿಯರ್ ರಾಮಚಂದ್ರಪ್ಪ ಅವರು ಎಲ್ಲರೂ ಇದ್ದಾಗ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಸಿದ್ವಿ ಸರ್. ಎಲ್ಲ ಅಡ್ಡಾಡಿಸಿ ಹೇಳಿ ಅವು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆದಮೇಲೆ ನಾವು ಅವ್ರ ಮನೆ ಹಾಕ್ಯಂದ್ರು ಪಾಪ ಬಡವರು. ಹಾಕ್ಯಂದಾದ್ಮೇಲೆ ಅವಾಗ ನಿಲ್ಲಿದ್ದಲ್ಲಿ ಈಗ ಹೆಂಗೆ ಕೆಡೋಕೆ ಬಂದರು. ಮಾಡೋದೈದ್ರೆ ಅವಾಗ ಮಾಡ್ಬೋದೈತಲ್ಲ. ಇಷ್ಟು ದಿವಸ ಯಾಕೆ ಮಾಡಿದ್ರು, ಇಷ್ಟು ದಿವಸ ಯಾಕೆ ಅವಾಗ ಮಾಡ್ಬೋದಾಯ್ತು ಅವರು. ಈಗ ನಮಗೇನು ಈ ಟೈಮ್ ಬೇಕಂತ ಕೇಳ್ತದ್ವಿ. ಕೋರ್ಟ್ ಆದೇಶ ಆಗೈತಿ, ಇಲ್ಲಂತ ಹೇಳಲ್ಲ. ಕೋರ್ಟ್ ಆದೇಶ ನಾವು ಚೆಲ್ಲಬೇಕಸನ ಒಪ್ಪನ, ಇಲ್ಲಾಂದ್ರೆ ಏನು ಮಾಡಬೇಕು. ಏಕದಮ್ಲೇನೆ ನಾವು ಒಂದೇ ಸತಿಗೆ ಇದು ಮಾಡ್ತೀವಿ. ತಹಶೀಲ್ದಾರು ಭಾಳ ವಿರುದ್ಧವಾಗೇ ಮಾಡಿದ್ದಾರೆ ಸರ್. ಅದು ನಮ್ಮ ಸಚಿವರಿಗೆ ಹೇಳಿದ್ದಾರೆ ಅವ್ರಿಗೆ ಬೇರೆ ಕಡೆ ಜಾಗ ಕೊಟ್ಟು ಅವ್ರಿಗೆ ಇದು ಮಾಡೋ ಅಂತಂದೇಳಿ ಅವ್ರು ಇಲ್ಲೂ ಟೈಮ್ನಲ್ಲಿ ನಮ್ಮ ಸಚಿವರು SS ಮೂಲಕ ಇಲ್ಲೂ ಟೈಮ್ನಲ್ಲಿ ಮಾಡ್ತಾ ಇದ್ದಾರೆ. ಇದು ಈ ಥರ ಅವ್ರು ಯಾರು ಇಲ್ಲೂ ಟೈಮ್ನಲ್ಲಿ ಈ ಥರ ಬೇಕಂತಲೇ ಇದು ಮಾಡಿದ್ದಾರೆ ಸರ್. ಇದು ಬೇಕಂತಲೇ ಭಾಳ ಅನ್ಯಾಯವಾಗಿ ಬಡವರಿಗೆ ನ್ಯಾಯ ಕೊಡಲಿ. ನಾವು ಅದಕ್ಕೋಸ್ಕರ ನಾವು ಅಲ್ಲಿ ಕುಂತ್ಕೊಂಡು ಅಲ್ಲೇ ಹೋರಾಟ ಮಾಡಿದ್ವಿ. ನೋಡಿರಿ ನಮಗೂ ಕೂಡ ಹಂಗೆಲ್ಲ ಎಳ್ದಾಡಿ ಹೆಣ್ಮಕ್ಳನ್ನೆಲ್ಲ ಬೆಳೆದಾಡಿ ಜೇಬಿರಾಡಿ ನೋಡಿರಿ, ಕಾಲು ಕೂಡ ನಮಗೆಲ್ಲ ತುಳಿದಾಡಿ ಗಾಯ ಕಡೆಗೆಲ್ಲ ಮಾಡಿದ್ದಾರೆ. ಈ ಥರ ಮಾಡ್ತಾರೆ ಸರ್. ಈ ಥರದ ದೌರ್ಜನ್ಯ ಮಾಡ್ತಾರಾ? ಬೆಳಗ್ಗೆ 6 ಗಂಟೆಗೆ ಬಂದು ನಗರ ಪಾಲಿಕೆಯವರು, ತಹಸೀಲ್ದಾರ್ ಸರು, ಪೊಲೀಸರು ಎಲ್ಲರೂ ಬಂದು ನಾವು ಮಲಗಿದ್ದೇವೆ, ನಮ್ಮನ್ನು ಹೊರಗೆ ಬರ್ರಿ ಅಂತ ಎಳೆದು ಹೋಗ್ತಾ ಇದ್ದಾರೆ ಸರ್. ಸಾಮಾನು ಕಟ್ಟಲ್ಲ ನೀವು ಅಂತ ವ್ಯಾನ್ಗೆಲ್ಲ ಎತ್ತೆತ್ತಾಕ್ತಾರೆ ಸರ್. ಮೈ ಕೈಯೆಲ್ಲ ಜಿಗುರಿ ಈ ಥರ ಎಲ್ಲ ಅನಾಹುತ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಪೊರೇಟ್ರಿಗೆ ನಾವು ಫೋನ್ ಮಾಡಿ ಕರೆಸಿ ಈ ಥರ ಆಗೈತಿ ಅಂದಾಗ ಅವರು ಬಂದಾಗ ಅವ್ರನ್ನೂ ಕೂಡ ಹೊಡಿತಾ ಇದ್ದಾರೆ ಸರ್. ನಾವು ನ್ಯಾಯ ನಮಗೆ ಇಲ್ಲಿ ದಯವಿಟ್ಟು ನಾವು ತಕ್ಕಂತೇವೆ. 15ನೇ ತಾರೀಕಿಗೆ ಟೈಮ್ ಐತಿ ಅಂದ್ರೆ ನಮಗೆ ಟೈಮ್ ಕೊಡಿಸ್ತಾ ಇಲ್ಲ ಸರ್ ಅವರು. ನಿಮಗೆ ಈಗೇನೆ ಖಾಲಿ ಮಾಡಿಸ್ತೇವೆ ಅಂತಾರೆ ತಹಸೀಲ್ದಾರ್ ಸರ್. ಮಾತಾಡೋಕ್ಕೆ ಕೊಡಲ್ಲ, ನೀನು ಭಾಳ ಮಾತಾಡ್ತೀವಿ ಅಂತಾರೆ ಸರ್. ಆದರೂ ನಮಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ ಸರ್. ಈಗ ಒಂದು ಅಟ್ಲೀಸ್ಟ್ ನಾವು ಕೂಲಿ ಮಾಡ್ಕೊಂಡು ತಿಂದು ಒಂದು ತಗಡಕ್ಕೆ ಸೆಡ್ಡಕ್ಕೆಂದು ಇದ್ದೀವಿ ಸರ್. ಜಾಗ ತೋರಿಸ್ರಿ 15ಕ್ಕೆ ಟೈಮ್ ಐತಿ, ನಾವು ಹೋಗ್ತೇವೆ ಅಂದ್ರೆ ನಮ್ಗೆ ಹೋಗಕ್ಕೆ ಬಿಡಲ್ಲ ಸರ್. ಇವತ್ತು ತೆಗಿಲೇಬೇಕು ಅಂತ ತೆಗಿತಾ ಇದ್ದಾರೆ ಸರ್. ಇವತ್ತು ರಜೆ ಐತಿ, ರಜೆ ಇದ್ದ ದಿವಸ ಬಂದು ನಮ್ಮನ್ನ ಹೊರಗೆ ಎಳೆದು ಒಗಿತಾ ಇದ್ದಾರೆ ಸರ್ ಹೆಣ್ಮಕ್ಳನ್ನ. ಇಲ್ಲ ಸರ್, ಅವಾಗ ಏನೂ ಹೇಳಿಲ್ಲ. ಕೋರ್ಟಿಗೆ ಬರ್ರಿ ಅನ್ನಾರು ಸರ್. ಕೋರ್ಟಿಗೆ ಓಡಾಡಿದ್ವಿ. ಈಗ 15ಕ್ಕೆ ಲಾಸ್ಟ್ ಅಂದಾಗ ನಾವು ಬೇಕಾದವ್ರಿಗೆಲ್ಲ ನಾವು ಕೇಳ್ಕೊಂಡ್ವಿ. ಅವಾಗ ಅವ್ರು ಸರ್ನು ಹೇಳ್ಯಾರ, ಮಲ್ಲಣ್ಣರು ಹೇಳ್ಯಾರ, ಅವ್ರಿಗೆ ಜಾಗ ಕೊಡೋ ತನಕ ತಡೀರಿ ಅಂತ ಕಮಿಷನರ್ನು ಎಲ್ಲರನ್ನೂ ಕರೆಸಿ ಹೇಳಿದ್ರು. ಇವ್ರು ಈ ಥರ ಮಾಡ್ತಾ ಇದ್ದಾರೆ ಸರ್. ಬಂದು ನಮಗೆ ದೌರ್ಜನ್ಯ ಸರ್ ಗೊತ್ತಿದ್ದೇನೆ ಹಾಕಿದ್ದು ಸರ್ ಅಂತಂದು ಬಡವರು ನಾವು ಎಲ್ಲಿ ಹೋಗೋಣ ಸರ್. ನಾವು ಬಡವ್ರು ಮತ್ತು ಇಲ್ಲಿ ಗೌರ್ಮೆಂಟ್ ಗೋಮಾಳ ಜಾಗ ಐತಿ ಅಂತ ಹಾಕ್ಯಂದಿ ಸರ್. ನಾವು ಇದು ಅಂತ ಗೊತ್ತಿರಲಿಲ್ಲ ಸರ್. ಅದು ಫಸ್ಟು ಗೋಮಾಳ ಅಂತಂದು ಐತೆ ಸರ್. ಹಂಗಾಗಿ ನಾವು ಗೋಮಾಳ ಐತಲ್ಲ ಅಂತ ಬಡವ್ರು ನಾವು ಎಲ್ಲಿಗೆ ಹೋಗೋಣ ಸರ್. ನಾವು
29 ಎಕರೆ ದೊಡ್ಡ ದೊಡ್ಡ ಸಾವುಕಾರ ಕಡೆಗೆ ಅಂದಾರ ಸ ಇದ್ದಿದ್ದಂಥ ಗೌರ್ಮೆಂಟ್ ನೌಕರಿ ಇದ್ದಾರಿ ಮಾಡಿಕೊಟ್ಟಾರ ಸ ಆಶ್ರಯ ಯೋಜನೆ ಅಂತ. ನಮ್ಮಂಥ ಬಡವರಿಗೆ ಇರೋಕೆ ಕೊಡಲ್ಲ ಸ. ಒಂದು 15ನೇ ತಾರೀಕಿನ ತನಕ ಟೈಮ್ ಕೊಡ್ರಿ, ನಾವು ಒಕ್ಕವಿ ಬೇಡ ಈಗ ಜಾಗ ತೋರಿಸಿ ಒಕ್ಕವಿ ಅಂದ್ರೆ ನಮ್ಮ ನೆಲದ ಹೊಡಿತಾರಲ್ಲ ಸ ಇವರೆಲ್ಲ. ಒಟ್ಟಾರೆ ಪಾಲಿಕೆ ಪಾರ್ಕ್ ಜಾಗದಲ್ಲಿ ಮನೆಗಳನ್ನ ಕಟ್ಟಿಕೊಂಡವರು ಈಗ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಅವರಿಗೆ ಪುನರ್ವಸತಿ ಕಲ್ಪಿಸಲು ಅಧಿಕಾರಿಗಳು ಬೂದಾಳ್ ರಸ್ತೆ ಹಾಗೂ ತುರ್ಚುಘಟ್ಟ ಬಳಿ ಜಾಗ ತೋರಿಸಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಇವರಿಗೆ ಪುನರ್ವಸತಿ ಕಲ್ಪಿಸಿಕೊಡುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ1 ಕನ್ನಡ ನ್ಯೂಸ್ ದಾವಣಗೆರೆ.